ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಹೋಗೋದಕ್ಕೆ ಕಾರಣ ಏನು ಅಂತ? ನಾನು ಅದನ್ನ ಲಾಂಚ್ ಡೇನೂ ಹೇಳಿದ್ದೆ. ನಾನು ಅದೇ ಅಂದ್ರೆ ಬಿಗ್ ಬಾಸ್ ನಾನು ನಿಜವಾಗ್ಲೂ ಆಯ್ಕೆ ಮಾಡ್ಕೊಳ್ಳೋ ವೇದಿಕೆ ಖಂಡಿತವಾಗ್ಲೂ ಆಗಿರ್ಲಿಲ್ಲ. ಯಾಕಂದ್ರೆ ನಮ್ಮಂತವ್ರಿಗೆ ಸೆಟ್ ಆಗುವಂತ ವೇದಿಕೆ ಅಲ್ಲ ಅಂತಲೇ ನಾನು ಯಾವಾಗ್ಲೂ ಭಾವಿಸ್ತಿದ್ದವಳು, ಬೈಕೊಂಡ್ ತಿರ್ಗ್ತಿದ್ದವಳು. ಅದಕ್ಕೆ ಅದೆಲ್ಲ ಆದ್ಮೇಲೆ ನನ್ಗೊಬ್ರು ಬಿಗ್ ಬಾಸ್ ನ ಟೀಮ್ ಇಂದ ಒಬ್ರು ಫೋನ್ ಮಾಡ್ತಾರೆ, ಅಜಯ್ ಸಿಂಹ ಅಂತ ಒಬ್ರು ಫೋನ್ ಮಾಡ್ತಾರೆ. ತುಂಬಾ ಒಳ್ಳೆ ವ್ಯಕ್ತಿ ಅನ್ಸುತ್ತೆ. ನಾನು ಅವ್ರನ್ನ ಇನ್ನ ಭೇಟಿ ಮಾಡಿಲ್ಲ, ಯಾರು ಅಂತ ಗೊತ್ತಿಲ್ಲ ನನಗೆ. ಆದ್ರೆ ಆ ವ್ಯಕ್ತಿ ಅಲ್ಲದೆ ಬೇರೆ ಯಾರೇ ಫೋನ್ ಮಾಡಿದಿದ್ರು ಬಹುಶಃ ನಾನು ಬಿಗ್ ಬಾಸ್ ಒಪ್ಕೊಳ್ತಿರ್ಲಿಲ್ವೇನೋ. ಬಿಗ್ ಬಾಸ್ಗೆ ನಾನು ಹೋಗೋದಕ್ಕೆ 2 ವ್ಯಕ್ತಿಗಳು ಬಹಳ ಕಾರಣ. ಒಂದು ಅಜಯ್ ಸಿಂಹ ಅವ್ರು, ಇನ್ನೊಂದು ಯಶವಂತ್ ಅವ್ರು. ಮೊದಲನೇ ಮೀಟಿಂಗ್ ಅಲ್ಲಿ ಅವ್ರು ನನ್ನನ್ನು ಕನ್ವಿನ್ಸ್ ಮಾಡಿದ ರೀತಿ, ಯಾಕಂದ್ರೆ ನಾನು ಅಷ್ಟು ಸುಲಭದಲ್ಲಿ ಕನ್ವಿನ್ಸ್ ಆಗೋಳಲ್ಲ. ನಾನ್ ಪ್ರಶ್ನೆ ಕೇಳಕ್ಕಿಂತ ಮುಂಚೆ ನಂದು ಇದೇ ಪ್ರಶ್ನೆ ಅಂತ ಅನ್ಕೊಂಡು ಅದಕ್ಕೆ ಮೊದ್ಲೇ ಉತ್ತರ ಕೊಡ್ತಿದ್ರು ಯಶವಂತ್ ಸರ್. ಸೊ ಅವ್ರು ಕನ್ವಿನ್ಸ್ ಮಾಡಿದ ರೀತಿ ಅಂತೂ. ಅಜಯ್ ಸಿಂಹ ಅವರು, ನಾನು ಯಾವ್ದೋ ಕಾರ್ಯಕರ್ತರು ಯಾರೋ ಅಭಿಮಾನಿ ಮಾತಾಡಿದ್ರು ಬಿಗ್ ಬಾಸ್ ಟೀಮ್ ಇಂದ ಅಂತ ಫೋನೇ ಹೇಳೇ ಇರ್ಲಿಲ್ಲ. ಅದನ್ನ 15-20 ನಿಮಿಷ ಮಾತಾಡಿ ನನ್ನ ವಿಶ್ವಾಸಕ್ಕೆ ತಗೊಂಡು ಆಮೇಲೆ ನನ್ನ ಹತ್ರ ನಾನು ಬಿಗ್ ಬಾಸ್ ಇಂದ ಫೋನ್ ಮಾಡ್ತಿದ್ದೀನಿ ಅಂತ ಹೇಳಿದ್ದು, ಆ ಕ್ಷಣಕ್ಕೆ ನಾನ್ ನಂಬೋ ದೇವರ ಪ್ರಸಾದ ಆಗಿದ್ದು. ಅದೆಲ್ಲೋ ಒಂದ್ ಕಡೆ ನನಗೆ ಲಿಂಕ್ ಆಗ್ತಿತ್ತು. ಸೊ ಹಾಗಾಗಿ ಒಂದು ಎದುರುಗಡೆ ಮಾತಾಡ್ತಿರೋ ವ್ಯಕ್ತಿ ಅಷ್ಟು ವಿಶ್ವಾಸದಿಂದ ಮಾತಾಡಿದಾಗ ಅವ್ರಿಗೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಜೊತೆಗೆ ಇದೊಂದು ಒಳ್ಳೆ ಸೂಚನೆ ಅಂತ ಕೂಡ ಅನ್ನಿಸ್ತು. ಅದೆರಡು ಲಿಂಕ್ ಆಗಿದ ಕಾರಣಕ್ಕೆ ನಾನು ಇದಕ್ಕೆ ಒಪ್ಕೊಂಡೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.